ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಆ್ಯಂಡ್ ಗರ್ಲ್ಸ್ ಚಾನಲ್. ಇವತ್ತು ಚಿಕನ್ ವಿತ್ ಡ್ರಮ್ ಸ್ಟಿಕ್ ಗ್ರೇವಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಸ್ಮಾಲ್ ಆನಿಯನ್ಸು ಒಂದು 2 ಹಿಡಿಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡ್ರಮ್ ಸ್ಟಿಕ್ಕು ಒಂದು ½ kg ಚಿಕನ್ಗೆ ಒಂದು 2 ಹಾಕ್ಬೋದು. ನಮ್ಮ ಹಸ್ಬೆಂಡ್ 3 ತೊಗೊಂಡು ಬಂದುಬಿಟ್ರು, ಸೊ ವೇಸ್ಟ್ ಆಗುತ್ತೆ ಅಂತ 3 ಹಾಕ್ತಾಯಿದ್ದೀನಿ. ಮತ್ತು ಕೊರಿಯಾಂಡರು ಮತ್ತು ಕರಿಬೇವು ಮತ್ತು 2 ಟೊಮೆಟೊ, ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಷ್ಟೇ. ಅದು ಡಿಲೀಟ್ ಮಾಡಿಡಿ. ಆಯಿಲ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿ. ನೋಡಿ, ಒಂದು 5-6 ಲವಂಗ ಮತ್ತು ಚಕ್ಕೆ. ಆನಿಯನ್ಸ್, ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗಬೇಕು. ಮೀನ್ಸ್ ತುಂಬ ಡೀಪ್ ಬ್ರೌನ್ ಆಗಿಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ ಆಗೋಷ್ಟು ಫ್ರೈ ಆಗಬೇಕು. ಯಾವಾಗಲೂ ಅಡುಗೆನ ನಿಧಾನವಾಗಿ ಮಾಡಿದ್ರೇ ರುಚಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಎಲ್ಲ ಅರ್ಜೆಂಟಾಗಿ ಮಾಡಬಾರ್ದು. ನೋಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 to 4 ಮಿನಿಟ್ಸ್ ಫ್ರೈ ಮಾಡಿದ್ರೆ ಈ ಥರ ಆಗುತ್ತೆ. ಸೊ ಇವಾಗ ನಾವು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತೀವಿ. ನೋಡಿ, ½ kg ಚಿಕನ್. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಹಳದಿ ಮತ್ತು ಸಾಲ್ಟ್ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಹಳದಿ. ಇದು ತುಂಬ ಪುಟಾಣಿ ಸ್ಪೂನು, ಸೊ ಯಾರು ಇಷ್ಟೊಂದು ಹಾಕ್ತಾಯಿದ್ದೀನಿ ಅಂದ್ಕೋಬೇಡಿ. ನೋಡಿ, ಐ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಚಿಕನ್ ಫ್ರೈ ಆಗಬೇಕು. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು, ಆ ರಾ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸಾಲ್ಟು ಹಳದಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ನಾನೊಂದು ಟ್ರಿಕ್ಸ್ ಹೇಳ, ಈ ಥರ ಕವರ್ ಮಾಡಿಬಿಟ್ಟು ಅದು ಸೀದೋಗಬಾರ್ದು ಅಂದರೆ ಲೈಟಾಗಿ ಪ್ಲೇಟ್ ಮೇಲೆ ಲೈಟಾಗಿ ಈ ಥರ ನೀರು ಹಾಕ್ಬಿಟ್ಟು ಇಡ್ಬೋದು. ಚೆನ್ನಾಗಿ ಫ್ರೈ ಆಗುತ್ತೆ, ಪ್ಲಸ್ ಸೀದೋಗಲ್ಲ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡಬೇಡಿ. ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ ಆದಮೇಲೆ ಹಿಂಗೆ ಓಪನ್ ಮಾಡಿಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ತಿರ್ಗಾ ನೋಡಿ ಚಿಕನ್ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಇದು ಇದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ತಿರ್ಗಾ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಒಂಚೂರು ನೀರು ಆ್ಯಡ್ ಮಾಡಿಲ್ಲ, ಚೆನ್ನಾಗಿ ಚಿಕನಲ್ಲೇ ನೀರು ಬಿಟ್ಕೊಂಡಿದೆ. ಇವಾಗ ಡ್ರಮ್ ಸ್ಟಿಕ್ ಹಾಕೋಣ. ಒಂದು 75% ಚಿಕನ್ ಫ್ರೈ ಆಗಿದೆ. ಇವಾಗ ಡ್ರಮ್ ಸ್ಟಿಕ್ ಹಾಕೋಣ. ಡ್ರಮ್ ಸ್ಟಿಕ್ ಹಾಕಿದ್ದೀನಿ, ಮತ್ತು ಸಾಲ್ಟು ಫಸ್ಟೇ ಹಾಕಿದ್ದೀನಿ. ಇದ್ರ ಜೊತೆ ಚೆನ್ನಾಗಿ ಫ್ರೈ ಆಗಲಿ. ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ, ಬಟ್ ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಮಾಡಿದ್ರೆ ಹೆಲ್ದಿ ಕೂಡ ಮತ್ತು ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಇರುತ್ತೆ, ಚೆನ್ನಾಗಿರುತ್ತೆ. ಚಿಕನ್ ಫ್ರೈ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಆಗಿಬಿಡುತ್ತೆ. ಸೊ ಈ ಸ್ಟೇಜಲ್ಲಿ ಟೊಮೆಟೊ ಎಲ್ಲ ಹಾಕೊಂಡ್ಬಿಡೋಣ. ನಾನು ಯಾವಾಗಲೂ ಸ್ಪೈಸಸ್ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ಆವಾಗ ಚೆನ್ನಾಗಿರುತ್ತೆ. ನೋಡಿ, ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ, ಡಿಸ್ಟರ್ಬ್ ಮಾಡಬಾರ್ದು. ಒಂದು 10 ಮಿನಿಟ್ಸ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಡೋಣ. ನೀರೆಲ್ಲ ಏನು ಹಾಕೋಕ್ಕೆ ಹೋಗಬಾರ್ದು. ನೋಡಿ, ಬರೀ ಟೊಮೆಟೊ ಹಾಕಿ ಕ್ಲೋಸ್ ಮಾಡಿದ್ದಷ್ಟೇ, ನೀರೇನು ಹಾಕಿಲ್ಲ. ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗಿ ಫುಲ್ಲು ಸ್ಮ್ಯಾಶ್ ಆಗಿಬಿಟ್ಟಿದೆ. ಈ ಸ್ಟೇಜಲ್ಲಿ ನಾವು ಮಸಾಲ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ಫಸ್ಟೇ ಹೇಳಿದ್ದೀನಿ, ನಾವು ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋದು. ಸೊ ಇವಾಗ ಏನದು ಕೊರಿಯಾಂಡರ್ ಪೌಡರ್ 1.5 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನ್, ಆಮೇಲೆ ಇದು ಚಿಕನ್ ಮಸಾಲ, ಶಕ್ತಿ ಚಿಕನ್ ಮಸಾಲ 1.5 ಸ್ಪೂನ್.
ಇದು ಜೀರಿಗೆ ಪೌಡರು. ಜೀರಿಗೆ ಯೂಶ್ವಲಿ ನಾನ್ ವೆಜ್ಗೆ ಜಾಸ್ತಿ ಜನ ಬಳಸಲ್ಲ, ಬಟ್ ನಾನು ಬಳಸ್ತೀನಿ ಸ್ವಲ್ಪ. ಮತ್ತು ಇದು ಸೋಂಪು, ನಾನು ಇದನ್ನು ಪ್ಯಾನ್ನಲ್ಲಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಇದು ಒಂದು 1/4 ಟೀ ಸ್ಪೂನು. ಮತ್ತು ನನ್ನ ಫೇವ್ರೆಟ್ ಸ್ಪೈಸು ಪೆಪ್ಪರ್. ಇದು ಧಾರಾಳವಾಗಿ 1 ಸ್ಪೂನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ಸ್ವಲ್ಪ ಸಾಲ್ಟ್ ಟೇಸ್ಟ್ ಮಾಡಿಬಿಟ್ಟು ಇನ್ನೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ವಾವ್ ನಾವು ಮಾಡಿದ್ದ ಅಡುಗೆನ ನಾವೇ ಹೋಗ್ಲಬಾರ್ದು. ಸೊ ಅದಕ್ಕೋಸ್ಕರನೇ ಇಲ್ಲಿ ಪಿಂಕಿ ನಿಂತಿದ್ದಾಳೆ, ಅವಳಿಗೆ ಟೇಸ್ಟ್ ಮಾಡೋದು ಕೊಡೋಣ. ಬಟ್ ಇದು ಇನ್ನೂ ಆಗೋ ಕಂಟೆಂಟ್. ಇದು ಆ್ಯಕ್ಚುಲಿ ಫುಲ್ ಪ್ರಾಸೆಸ್ಸು ಒಂದು 40 ಮಿನಿಟ್ಸ್ ಆಗುತ್ತೆ. ಇವಾಗ ನೋಡಿ ಕೊರಿಯಾಂಡರ್ ಮತ್ತು ಕರಿಬೇವು ಹಾಕ್ಬಿಟ್ಟು ನೋಡಿ ಇಷ್ಟು ನೀರು. ಇದು ಪುಟಾಣಿ ಗ್ಲಾಸು, ಇದರಲ್ಲಿ ಒಂದು 1/4 ಭಾಗ ಅಷ್ಟೇ. ಡ್ರೈ ಆಗು ಬೇಕು ಅಂದರೆ ಮಾಡ್ಕೋಬೋದು. ಸ್ವಲ್ಪ ಗ್ರೇವಿ ಇರೋ ಥರ ಮಾಡಬೇಕು ಅಂತ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ನೀವು ಖಾರ ಎಲ್ಲ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಬಟ್ ನಾನ್ ವೆಜ್ ಅಂದರೆ ಸ್ವಲ್ಪ ಸ್ಪೈಸಿಯಾಗಿದ್ರೇ ಅಲ್ವಾ ಚೆನ್ನಾಗಿರುತ್ತೆ. ನೋಡಿ ಘಮ ಘಮ ಚಿಕನ್ ಡ್ರಮ್ ಸ್ಟಿಕ್ ಗ್ರೇವಿ ರೆಡಿ. ನೋಡಿ ಫ್ರೆಂಡ್ಸ್, ಇವಾಗ ಪಿಂಕಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. Bye. See you all in next video.